ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಕಾಕ್ರೋಚ್ ಜನತಾ ಪಾರ್ಟಿಯ ಅಧಿಕೃತ ಪ್ರತಿಭಟನೆ ಜೂನ್ 6ರಂದು ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ನಡೆಯಲಿದೆ. ಈ ಪ್ರತಿಭಟನೆಗೆ ಕಾಕ್ರೋಚ್ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದೀಪ್ಗೆ ಅಮೆರಿಕದಿಂದ ಆಗಮಿಸಲಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹೊಣೆ ಹೊತ್ತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಈ ಪ್ರತಿಭಟನೆಯನ್ನು ನಡೆಸಲಾಗುತ್ತದೆ. ಕಾಕ್ರೋಚ್ ಜನತಾ ಪಾರ್ಟಿ ರಚನೆಯ ಬಳಿಕ ಮೊದಲ ಬಾರಿಗೆ ಅಭಿಜಿತ್ ದೀಪ್ಗೆ ಭಾರತಕ್ಕೆ ಬರೆದಿದ್ದಾರೆ. ಜೂನ್ 6ರ ಬೆಳಗ್ಗೆ ದೆಹಲಿಗೆ ಬಂದ ನಂತರ ಜಂತರ್ ಮಂತರ್ನಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಲು ಅನುಮತಿ ಪಡೆಯಲಾಗುವುದು. ಅದಕ್ಕಾಗಿ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ಹೋಗುವುದಾಗಿ ದೀಪ್ಗೆ ಹೇಳಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಎಂದು ಜನರೊಂದಿಗೆ ವಿನಂತಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ನಂತರ ಕೇಂದ್ರ ಸರ್ಕಾರ ಪರೀಕ್ಷೆಯನ್ನು ರದ್ದುಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನರನ್ನ ದೀಪ್ಗೆ ನಿರಂತರ ಟೀಕಿಸುತ್ತಿದ್ದಾರೆ. ರದ್ದಾದ ಪರೀಕ್ಷೆಯನ್ನು ಜೂನ್ 21ರಂದು ನಡೆಸಲು ನಿರ್ಧರಿಸಲಾಗಿದೆ. ಬಿಹಾರದಲ್ಲಿ 25 ವರ್ಷದ ಶಹಜಾದ್ ಆಲಂ ಎಂಬ ಯುವಕನನ್ನ ಗುಂಪು ಥಳಿಸಿ ಹತ್ಯೆ ಮಾಡಿದೆ. ಮೇ 30ರಂದು ಈ ಯುವಕನನ್ನ ಮನೆಯಿಂದ ಬಲವಂತವಾಗಿ ಎಳೆದುಕೊಂಡು ಹೋದ ಬಳಿಕ ಅವರು ಶವವಾಗಿ ಪತ್ತೆಯಾಗಿದ್ದಾರೆ. ಬಾಣಸಿಗರಾಗಿದ್ದ ಇವರನ್ನ ಒಂದು ಗುಂಪು ಮನೆಯ ಬಳಿ ಬಂದು ಕರೆಯಿತು. ಹಾಗೆ ಹೊರಗೆ ಬಂದ ಅವರನ್ನ ಬಲವಂತವಾಗಿ ಆ ಗುಂಪು ಕರೆದುಕೊಂಡು ಹೋಯಿತು ಎಂದು ಪತ್ನಿ ಮುಬಿನ್ ಖಾತೂನ್ ಹೇಳಿದ್ದಾರೆ. ಶಹಜಾದ್ ಅವರನ್ನ ಮರಕ್ಕೆ ಕಟ್ಟಿಹಾಕಿ ಕೋಲ್ಗಳು ಮತ್ತು ಇತರ ವಸ್ತುಗಳಿಂದ ಕ್ರೂರವಾಗಿ ಥಳಿಸಲಾಗಿದೆ ಅಂತ ಪತ್ನಿ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಆರೋಪಿಸಿದ್ದಾರೆ. ಇದೇ ಗ್ರಾಮದಲ್ಲಿ ವಾಸವಾಗಿರುವ ಅಮಿತ್ ಚೌಧರಿ ಮತ್ತು ಇತರ 7-8 ಮಂದಿ ಈ ಕೃತ್ಯ ಎಸಗಿದ್ದಾರೆ ಎಂದು ಹೇಳಲಾಗಿದ್ದು, ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2.5 ತಿಂಗಳ ಹಿಂದೆ ಶಹಜಾದ್ ಅವರ ಹಿರಿಯ ಸಹೋದರ ನೌಷದ್ ಅಲಿ ಕೂಡ ನಿಗೂಢವಾಗಿ ಸಾವನ್ನಪ್ಪಿದ್ರು. ಅವರನ್ನ ಹತ್ಯೆ ಮಾಡಿ ಅವರ ದೇಹವು ಮರಕ್ಕೆ ನೇತಾಡುತ್ತಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆದರೂ ಈವರೆಗೆ ಸರಿಯಾದ ತನಿಖೆ ನಡೆದಿಲ್ಲ. ತಮಿಳುನಾಡಿನಲ್ಲಿ ಬಿಜೆಪಿಗೆ ಭಾರೀ ಆಘಾತ ಎದುರಾಗಿದೆ. ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದ ಕೆ ಅಣ್ಣಾಮಲೈ ಅವರು ಬಿಜೆಪಿಯಿಂದ ಹೊರಬಂದು ಹೊಸ ರಾಜಕೀಯ ಪಕ್ಷ ಘೋಷಣೆಗೆ ತಯಾರಿ ನಡೆಸಿದ್ದಾರೆ. ಅಣ್ಣಾಮಲೈ ಅವರ ಬೆಂಬಲಿಗರು ಹೊಸ ಪಕ್ಷದ ಹೆಸರು ಮತ್ತು ಧ್ವಜವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಅಚ್ಚರಿ ಹುಟ್ಟಿಸಿದ್ದಾರೆ. ಅಣ್ಣಾಮಲೈ ಅವರ ಚಿತ್ರ ಮತ್ತು ನಿರ್ಭೀತ ಮನಸ್ಸುಗಳಿಗೆ ಮಿತಿಗಳಿಲ್ಲ ಎಂಬ ಉಲ್ಲೇಖವಿರುವ ಪೋಸ್ಟರ್ಗಳು ಕೊಯಂಬತ್ತೂರಿನ ಉದ್ದಕ್ಕೂ ಕಾಣಿಸಿಕೊಂಡಿದೆ. ಕೊಯಂಬತ್ತೂರಿನಲ್ಲಿ ಬಿಜೆಪಿ ರಾಜ್ಯ ಸಮಿತಿಯ ಸಭೆ ನಡೆಯುತ್ತಿರುವಾಗ ಈ ಘಟನೆ ನಡೆದಿದೆ. ಜೂನ್ ತಿಂಗಳಿನಲ್ಲಿ ಹೊಸ ಪಕ್ಷದ ಘೋಷಣೆ ಮಾಡಲಾಗುವುದು ಎಂಬ ವದಂತಿಯೂ ಇದೆ. ಅಣ್ಣಾಮಲೈ ಅವರ ಕೆಲವು ಸಾರ್ವಜನಿಕ ಹೇಳಿಕೆಗಳು ಈ ಊಹಾಪೋಹಗಳಿಗೆ ಉತ್ತೇಜನ ನೀಡಿವೆ. ಈ ಶೈಕ್ಷಣಿಕ ವರ್ಷದಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ನೀತಿಯನ್ನು ಜಾರಿಗೆ ತರುವ ಸಿಬಿಎಸ್ಇ ನಿರ್ಧಾರವನ್ನು ಅಣ್ಣಾಮಲೈ ಸಾರ್ವಜನಿಕವಾಗಿ ಟೀಕಿಸಿದ್ದರು. ಮೇ 28ರಂದು ಪ್ರಧಾನಿ ಮೋದಿ ಅವರು ಮಾಡಿರುವ ಕಾರ್ಯಕ್ರಮದ ಬಗ್ಗೆ ಅವರು ಪೋಸ್ಟ್ ಹಂಚಿಕೊಳ್ಳದಿರುವುದು ಕೂಡ ಸದ್ಯ ಸುದ್ದಿಯಲ್ಲಿದೆ. ತಮಿಳುನಾಡಿಗೆ ಮತ್ತೊಂದು ರಾಜಕೀಯ ಪಕ್ಷ ಬರ್ತಾ ಇದೆ. ಗದ್ದಲ ಇನ್ನಷ್ಟು ಹದಗೆಡುತ್ತಿದೆ ಎಂದು ಕಾರ್ತಿ ಚಿದಂಬರಂ ಅವರು ಟ್ವೀಟ್ ಮಾಡಿರುವುದು ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಫಿಲಿಸ್ತೀನಿನ ಗರ್ಭಿಣಿ ಯುವತಿಯನ್ನ ನೆಲಕ್ಕೆ ಕೆಡವಿ ನೆದರ್ಲ್ಯಾಂಡ್ ಪೊಲೀಸರು ಕ್ರೌರ್ಯ ಎಸಗಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನೆದರ್ಲ್ಯಾಂಡ್ನ ಫಿಲಿಸ್ತೀನಿ ಶಿಬಿರದಲ್ಲಿ ಯುವಕನನ್ನ ಅರೆಸ್ಟ್ ಮಾಡಲು ಪೊಲೀಸರು ಬಂದಿದ್ದಾಗ ಈ ಘಟನೆ ನಡೆದಿದೆ. ಆಗ ಆತನ ಪತ್ನಿಯಾಗಿರುವ ಯುವತಿ ಅದನ್ನ ತಡೆಯಲು ಮುಂದಾದರು. ಆಗ ಈ ಕ್ರೌರ್ಯ ನಡೆದಿದೆ. ಘಟನೆಯ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ. ಮಾತ್ರ ಅಲ್ಲ, ಇದೀಗ ಈ ಯುವತಿ ಅವಧಿಗಿಂತ ಮೊದಲೇ ಜನನ ನೀಡಿದ್ದಾರೆ. ಗಾಜಾದಿಂದ ಬಂದಿರುವ ಮಿಕ್ದಾದ್ ಅವರನ್ನ ಪೊಲೀಸರು ಮೊಣಕಾಲು ಕಾಲುಗಳ ಮೇಲೆ ಹಿಡಿದು ಕೈಗಳನ್ನು ಬೆನ್ನ ಹಿಂದೆ ಕಟ್ಟಿರುವುದು ವಿಡಿಯೋದಲ್ಲಿ ಕಾಣಿಸುತ್ತದೆ. ತನ್ನ ಪತಿಯೊಂದಿಗೆ ಮಾತನಾಡಲು ಪ್ರಯತ್ನಿಸಿದ ಗರ್ಭಿಣಿ ಪತ್ನಿಯನ್ನ ಇದ್ದಕ್ಕಿದ್ದಂತೆಯೇ ಬಲವಂತವಾಗಿ ಎಳೆದುಕೊಂಡು ಹೋಗಿ ಪೊಲೀಸ್ ನಾಯಿಯೊಂದಿಗೆ ಮತ್ತೊಬ್ಬ ಅಧಿಕಾರಿ ನೆಲಕ್ಕೆ ಅಪ್ಪಳಿಸಿ ಕ್ರೂರವಾಗಿ ಥಳಿಸಿದ್ದಾರೆ. ಇದೇ ವೇಳೆ ಪೊಲೀಸರ ವರ್ತನೆಯನ್ನ ಡಚ್ ಅಧಿಕಾರಿಗಳು ಸಮರ್ಥಿಸಿದ್ದಾರೆ. ಚಾಕುಗಳಿಂದ ಬೆದರಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಾಶದ ದೂರಿಗೆ ಪ್ರತಿಕ್ರಿಯೆಯಾಗಿ ನಿರಾಶ್ರಿತ ಶಿಬಿರಕ್ಕೆ ಪೊಲೀಸರು ಬಂದಿದ್ದಾರೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಅವರು ತ್ವರಿತ ಕ್ರಮ ಕೈಗೊಂಡಿದ್ದಾರೆ ಎಂದು ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಕ್ರೂರ ದಾಳಿಯ ನಂತರ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆ 7 ದಿನಗಳ ನಂತರ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಈ ಬಗ್ಗೆ ಅವರ ಪತಿ ಮಿಕ್ದಾದ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದು ಅವರು ಕೊಲ್ಲಲು ಪ್ರಯತ್ನಿಸಿದ ನನ್ನ ಮಗು, ನನ್ನ ಪತ್ನಿ ಮತ್ತು ಮಗಳ ಹಕ್ಕುಗಳಿಗಾಗಿ ನಾನು ಹೋರಾಡುತ್ತೇನೆ ಎಂದು ಮಿಕ್ದಾದ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಜರ್ಮನಿಯಿಂದ ಗಡಿಪಾರು ಎದುರಿಸುತ್ತಿರುವ ಮಿಕ್ದಾದ್ ಅವರನ್ನ ಡಚ್ ಅಧಿಕಾರಿಗಳು ಈಜಿಪ್ಟ್ಗೆ ಗಡಿಪಾರು ಮಾಡುತ್ತಿದ್ದಾರೆ. ಅಧಿಕಾರಿಗಳು ತನ್ನನ್ನು ಯುರೋಪಿಗೆ ಬೆದರಿಕೆ ಎಂದು ಬಿಂಬಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಗಾಜಾದ ವ್ಯಕ್ತಿಯಾಗಿರೋದ್ರಿಂದ ಹೀಗೆ ಮಾಡಲಾಗ್ತಿದೆ ಎಂದು ಮಿಕ್ದಾದ್ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದಾರೆ. ಜಗತ್ತಿನ ವಿವಿಧ ಭಾಗಗಳಲ್ಲಿ ಎಬೋಲಾ, ಹಂಟ್ ವೈರಸ್ ಮುಂತಾದ ಮಾರಕ ಸಾಂಕ್ರಾಮಿಕ ರೋಗಗಳು ಭೀತಿಯನ್ನು ಹರಡಿದ್ದರೂ ಈ ಬಾರಿಯ ಹಜ್ ಮಹಾಸಮ್ಮೇಳನವು ಯಾವುದೇ ಸಾಂಕ್ರಾಮಿಕ ರೋಗದ ಭೀತಿ ಇಲ್ಲದೆ ಅತ್ಯಂತ ಸುಸೂತ್ರವಾಗಿ ಕೊನೆಗೊಂಡಿರುವುದಾಗಿ ಸೌದಿ ಅರೇಬಿಯಾ ಹೇಳಿದೆ. ಯಾತ್ರಿಕರ ಆರೋಗ್ಯಕ್ಕೆ ತೀವ್ರ ಕ್ರಮವನ್ನು ಕೈಗೊಂಡಿರುವುದನ್ನು ಅದು ಸ್ಮರಿಸಿದೆ. ಯಾತ್ರಿಕರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಸೌದಿ ಆರೋಗ್ಯ ಸಚಿವಾಲಯವು 10 ಹಲವು ಉಪಕ್ರಮಗಳನ್ನು ಕೈಗೊಂಡಿತ್ತು. ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು, ತುರ್ತು ಸೇವೆಗಳು ಮತ್ತು ಸಮಗ್ರ ತಡೆಗಟ್ಟುವ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತು. ವಿವಿಧ ಸರ್ಕಾರಿ ಇಲಾಖೆಗಳ ನಡುವಿನ ಸಂಪೂರ್ಣ ಸಮನ್ವಯವು ಯಾತ್ರಿಕರು ತಮ್ಮ ಧಾರ್ಮಿಕ ವಿಧಿಗಳನ್ನು ಶಾಂತ ಮನಸ್ಸಿನಿಂದ ಪೂರ್ಣಗೊಳಿಸಲು ಸಹಾಯ ಮಾಡಿತು. ಸರ್ಕಾರ ನೀಡಿದ ಬೆಂಬಲ ಮತ್ತು ಗೃಹ ಸಚಿವರ ನೇತೃತ್ವದ ಸುಪ್ರೀಂ ಹಜ್ ಸಮಿತಿಯ ಐಕ್ಯತೆಯನ್ನು ಸೌದಿ ಸಚಿವಾಲಯ, ಮಕ್ಕಾ ಗವರ್ನರ್ ಮತ್ತು ಡೆಪ್ಯೂಟಿ ಗವರ್ನರ್ ಅವರ ಮೇಲ್ನೋಟದಲ್ಲಿ ಸ್ಥಾಯಿ ಸಮಿತಿ ಮತ್ತು ಮದೀನಾ ಗವರ್ನರ್
ಅವರ ನೇತೃತ್ವದಲ್ಲಿ ನಡೆದ ಕ್ರಮಗಳು ಈ ಯಶಸ್ಸಿಗೆ ಕಾರಣ ಅಂತ ಹೇಳಲಾಗಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.